ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಹೊಸ ಪ್ರೊಫೈಲ್ ಏನಪ್ಪ ಅಂದರೆ ಹೊಸ ಸ್ಟೋರಿ ಜೊತೆ ನಾವು ನಿಮ್ಮ ಹತ್ರ ಬಂದಿದ್ದೀವಿ. ಹೆಸರು ಪೂರ್ಣಿಮಾ ಎಸ್ ಪಾಟೀಲ್, ವಯಸ್ಸು 35 ವರ್ಷ, ನಗರ ಹುಬ್ಬಳ್ಳಿ, ಎತ್ತರ 5 ಅಡಿ 3 ಇಂಚು, ಶಿಕ್ಷಣ BA D.Ed, ಉದ್ಯೋಗ ಪ್ರೈವೇಟ್ ಸ್ಕೂಲ್ ಟೀಚರ್, ವಾರ್ಷಿಕ ಆದಾಯ 4 ರಿಂದ 6 ಲಕ್ಷ, ವೈವಾಹಿಕ ಸ್ಥಿತಿ ವಿಚ್ಛೇದಿತ, ಸೆಕೆಂಡ್ ಮ್ಯಾರೇಜ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಮಕ್ಕಳಿಲ್ಲ ಅಂತ ಕೂಡ ತಿಳಿಸಿದ್ದಾರೆ. ಇವರು ತುಂಬ ಒಳ್ಳೆಯವರು ಮತ್ತು ಇವರ ಫ್ಯಾಮ್ಲಿ ಕೂಡ ತುಂಬ ಒಳ್ಳೆಯ ಫ್ಯಾಮ್ಲಿ ಆಗಿರೋದ್ರಿಂದ ಇವರ ಜೀವನದ ಬಗ್ಗೆ ಕೆಲವೊಂದು ಘಟನೆಗಳನ್ನು ಆಧಾರಿತ ಈ ವಿಡಿಯೋವನ್ನು ಮಾಡಿದ್ದೀವಿ ಸ್ನೇಹಿತರೆ. ಅವರು ಹಂಚಿಕೊಂಡಿದ್ದಾರೆ, ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ. ಇದರಲ್ಲಿ ಕುಟುಂಬ: ತಂದೆ ನಿವೇದಿತ ಸರ್ಕಾರಿ ಉದ್ಯೋಗಿ, ತಾಯಿ ಗೃಹಿಣಿ, ಒಬ್ಬ ತಂಗಿ ವಿವಾಹಿತೆ. ಆಸಕ್ತಿಗಳು: ಚಿತ್ರಕಲೆ, ಪುಸ್ತಕ ಓದುವುದು, ಸಂಗೀತ, ಯೋಗ. ಸ್ವಭಾವ: ತುಂಬ ಮಿದುವಾದ ಸ್ವಭಾವ ಮತ್ತು ಒಳ್ಳೆಯ ಗುಣ ಹೊಂದಿರುವಂಥವ್ರು ಸ್ನೇಹಿತರೆ ಇವರು. ಇವರ ಜೀವನದ ಬಗ್ಗೆ ಕೆಲವೊಂದು ಘಟನೆಗಳನ್ನು ಇವರು ಇದರಲ್ಲಿ ತಿಳಿಸಿದ್ದಾರೆ ನಮಗೆ. ನೀವು ನೋಡ್ಬೋದು. ಈ ವಿಡಿಯೋ ಆದಷ್ಟು ಬೇರೆಯವರಿಗೆ ಶೇರ್ ಮಾಡಿ ಅಂತ ನನ್ನ ಅನಿಸಿಕೆ, ಮತ್ತು ಲೈಕ್ ಮಾಡಿ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಪೂರ್ಣಿಮಾ ಕತೆ: ಪೂರ್ಣಿಮಾ ಬಾಲ್ಯದಿಂದ ಒಂದು ಕನಸು ನೋಡುತ್ತಿದ್ದಳು. ನನ್ನ ಮನೆ ಶಾಂತವಾಗಿರಬೇಕು, ಮದುವೆ ಆದ ನಂತರ ಸಂತೋಷವಾಗಿ ಇರಬೇಕು ಅನ್ನುವಂಥ ಒಂದು ಆಸೆಯನ್ನು ಹೊಂದಿದ್ದರು ಸ್ನೇಹಿತರೆ. ಯಾಕಂದರೆ ಪ್ರತಿಯೊಂದು ಹೆಣ್ಮಕ್ಳಿಗೆ ಇರುವಂಥ ಆಸೆನೇ ಇದು. ಯಾಕಂದರೆ ನಾವು ಮದುವೆ ಆದಮೇಲೆ ಸಂತೋಷವಾಗಿರಬೇಕು ಅಂತನ್ನುವಂಥ ಆಸೆ ಪ್ರತಿಯೊಂದು ಹೆಣ್ಮಕ್ಳಿಗೆ ಇದ್ದೇ ಇರುತ್ತೆ ಸ್ನೇಹಿತರೆ. ಆದರೆ ವಿಧಿ ಬಯಸಿರುವುದೇ ಬೇರೆ. ಅವಳ ಜೀವನದಲ್ಲಿ ಬಂದದ್ದು ತುಂಬ ಕಷ್ಟವಾದ ಜೀವನ ಮತ್ತು ಗಂಡನ ಕುಡಿತದ ಚಟದಿಂದ ಬೇಸತ್ತು ಹೋಗಿದ್ದಳು. ಹೆಣ್ಣು ಸಹಿಸಬೇಕು ಅನ್ನುವಂಥ ಒತ್ತಡ. ಯಾಕಂದರೆ ಸ್ನೇಹಿತರೆ, ಮದುವೆ ಅನ್ನೋ ಬಂಧನದಲ್ಲಿ ಹೆಣ್ಣುಮಕ್ಕಳು ತುಂಬ ಸಹಿಸ್ಕೊಳ್ತಾರೆ. ಯಾಕಂದರೆ ಗಂಡಸರಿಗೆ ಮಾತ್ರ ಅದು ಅರ್ಥ ಆಗಲ್ಲ. ಯಾಕಂದರೆ ಅವ್ರನ್ನು ಯಾರು ಕೂಡ ಕೇಳಲ್ಲ, ನೀವು ಯಾವ ಥರ ಇದ್ದೀರಾ ಅಂಥೇಳಿ. ಅವಳು ಕೆಲವು ವರ್ಷಗಳ ಕಾಲ ನಗುತ್ತಾ ನೋವು ಹೊತ್ತುಕೊಂಡಳು. ಒಂದು ದಿನ ಅವಳು ತನ್ನನ್ನೇ ಕೇಳಿಕೊಂಡಳು, ನನಗೆ ಈ ಜೀವನ ಬೇಕಾ? ಇಲ್ಲ ಅಂದರೆ ನನ್ನ ಜೀವನದ ಆಸೆ ಮತ್ತು ಆಕಾಂಕ್ಷೆಗಳನ್ನು ಅವರು ಕೇಳಿದರು ಸ್ನೇಹಿತರೆ. ಯಾಕಂದರೆ ನಮ್ಮ ಜೀವನ ಇಷ್ಟೇನಾ ಅನ್ನುವಂಥ ಒಂದು ಪ್ರಶ್ನೆ ಅವ್ರಿಗೆ ಕೇಳತೊಡಗಿತು. ಮತ್ತು ಆಕಾಂಕ್ಷೆಗಳನ್ನು ನಾನು ಕೊಲ್ಲಬೇಕಾ? ಆ ಪ್ರಶ್ನೆಯ ಅವಳ ಜೀವನವನ್ನು ತಿರುಗಿಸಿತು. ಅವಳು ತಪ್ಪಾದ ಕಲ್ಪನೆಯಿಂದ ಹೊರಬಂದಳು. ಅದು ಸೋಲಲ್ಲ, ಅದು ಸ್ವಾಭಿಮಾನ ಅಂಥೇಳಿ ತಿಳ್ಕೊಂಡ್ರು ಸ್ನೇಹಿತರೆ. ಅವರು ಅರ್ಥ ಮಾಡ್ಕೊಂಡಿದ್ದೇನಪ್ಪ ಅಂದರೆ, ನಮ್ಮ ಜೀವನ ಇಷ್ಟೇನಾ, ನಾವು ಕೂಡ ಬೇರೆಯವ್ರ ಥರ ಬದುಕಲು ಪ್ರಯತ್ನ ಪಡಬೇಕು ಅಂಥೇಳಿ ಅವರು ಒಂದು ಅಭಿಪ್ರಾಯನ ವ್ಯಕ್ತಪಡಿಸಿದರು ಸ್ನೇಹಿತರೆ. ಯಾಕಂದರೆ ಎಲ್ಲರಿಗೂ ಈ ಭೂಮಿ ಮೇಲೆ ಬದುಕಲು ಹಕ್ಕಿದೆ, ಈ ಸಮಾಜದಲ್ಲಿ ಬದುಕಲು ಹಕ್ಕಿದೆ ಸ್ನೇಹಿತರೆ. ವಿಚ್ಛೇದನ ನಂತರ ಪೂರ್ಣಿಮಾಳ ಹೊಸ ಅಧ್ಯಾಯ ಸಮಾಜ ಕೇಳಿತು. ಮತ್ತೆ ಮದುವೆ ಯಾಕೆ? ಎರಡನೇ ಮದುವೆ ಯಾರು ಆಗುತ್ತಾರೆ ಅನ್ನುವ ಪ್ರಶ್ನೆ. ಯಾಕಂದರೆ ಇದು ಪ್ರತಿಯೊಂದು ಸಮಾಜ ಕೇಳುವಂಥ ಪ್ರಶ್ನೆನೇ ಸ್ನೇಹಿತರೆ ಇದು. ಒಬ್ಬ ಹೆಣ್ಣು ಸ್ವತಂತ್ರವಾಗಿ ಬದುಕಬಾರದ? ಈ ಸಮಾಜ ನಮ್ಮನ್ನು ಯಾಕೆ ಕೀಳಾಗಿ ನೋಡುತ್ತದೆ? ಈ ಥರ ಎಲ್ಲ ಪ್ರಶ್ನೆಗಳ ಮಧ್ಯದಲ್ಲಿ ಅವರು ತಮ್ಮ ಜೀವನವನ್ನು ಮತ್ತೆ ಕಟ್ಟಿಕೊಂಡರು ಸ್ನೇಹಿತರೆ. ಯಾಕಂದರೆ ಇವಾಗ ಈ ಸಮಾಜದಲ್ಲಿ ಒಂಟಿ ಹೆಣ್ಣು ಇದ್ದರೆ ಎಲ್ಲರೂ ತುಂಬ ಪ್ರಶ್ನೆಗಳನ್ನ ಕೇಳ್ತಾರೆ ಮತ್ತು ಅವರನ್ನು ಕೀಳಾಗಿ ಕೂಡ ಮಾತಾಡ್ತಾರೆ. ಯಾಕಂದರೆ ದಯವಿಟ್ಟು ಆ ಥರ ಯಾರೂ ಮಾತಾಡೋಕ್ಕೆ ಹೋಗಬೇಡಿ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಎರಡನೇ ಮದುವೆ ಬಗ್ಗೆ ಪೂರ್ಣಿಮಾಳ ದೃಷ್ಟಿಕೋನ: ಅವಳು ಹುಡುಕುವ ವರ ಯಾವ ಥರ ಇರಬೇಕು? ವಯಸ್ಸು 35 ರಿಂದ 40 ವರ್ಷದ ಒಳಗೆ ಇರಬೇಕು. ಶ್ರೀಮಂತ ಅಲ್ಲದಿದ್ದರೂ ಪರವಾಗಿಲ್ಲ, ಕುಡಿಯಬಾರದು, ಮದ್ಯಪಾನದ ಅಭ್ಯಾಸ ಇರಬಾರದು, ಅವನು ನನ್ನ ಕಳೆದ ಜೀವನದ ಬಗ್ಗೆ ಕೇಳಬಾರದು. ಅವಳು ಬಯಸುವುದು ಸ್ನೇಹಿತರೆ. ಯಾಕಂದರೆ ಈಗಾಗಲೇ ಅವರು ನೊಂದಿರುವಂಥ ಜೀವನದಲ್ಲಿ ಮತ್ತೆ ಒಬ್ಬ ವ್ಯಕ್ತಿ ಬಂದು ನಿನ್ನ ಹಳೆಯ ಜೀವನದ ಬಗ್ಗೆ ಕೇಳಿ ಮತ್ತೆ ಅದೇ ಜೀವನನೇ ರಿಪೀಟ್ ಆದರೆ ಯಾವುದೇ ಹೆಣ್ಣಿಗೂ ಸಹಿಸೋಕ್ಕಾಗಲ್ಲ ಸ್ನೇಹಿತರೆ. ಅವರು ತುಂಬ ಮುರಿದು ಹೋಗಿಬಿಡ್ತಾರೆ. ಒಳ್ಳೆಯ ಸ್ವಭಾವದವನು ಆಗಿರಬೇಕು. ನನ್ನನ್ನು ಹೊಂದಿಕೊಳ್ಳುವ ಅಂಥ ಮನಸ್ಸು ಇರಬೇಕು. ನಮ್ಮಿಬ್ಬರ ಜೀವನದ ಬಗ್ಗೆ ಅರ್ಥ ಮಾಡಿಕೊಳ್ಳಬೇಕು. ನನಗೆ ಒಳ್ಳೆಯ ಸಂಗಾತಿ ಆಗಿರಬೇಕು ಅಂತ ಅವ್ರು ಬಯಸ್ತಾರೆ ಸ್ನೇಹಿತರೆ. ಯಾಕಂದರೆ ಇವಾಗಿನ ಕಾಲದಲ್ಲಿ ಎರಡನೇ ಮದುವೆ ಅಂದರೆ ಅವರಿಗೆ ಮೋಸ ಮಾಡೋರೇ ಜಾಸ್ತಿ. ಅವ್ರ ಹತ್ರ ಇರೋ ಹಣ ಆಗಲಿ, ಅವ್ರ ಆಸ್ತಿ ಆಗಲಿ ದೋಚಿಕೊಂಡು ಹೋಗೋರೇ ಜಾಸ್ತಿ ಸ್ನೇಹಿತರೆ. ದಯವಿಟ್ಟು ಆ ಥರ ಯಾರೂ ಮಾಡೋಕ್ಕೆ ಹೋಗಬೇಡಿ. ಹೆಣ್ಣಿಗೆ ಗೌರವ ಕೊಡಿ ಅಂತ ನನ್ನ ಅನಿಸಿಕೆ. ಸಮಾಜಕ್ಕೆ
ಪೂರ್ಣಿಮಾ ಕೇಳುವ ಪ್ರಶ್ನೆ, ಒಮ್ಮೆ ತಪ್ಪಾದ ಸಂಬಂಧದಿಂದ ಹೊರ ಬಂದವರು ಮತ್ತೆ ಸಂತೋಷ ಆಯ್ಕೆ ಮಾಡಬಾರದೆ? ಹೆಣ್ಣಿನ ಜೀವನ ಇಷ್ಟೇನಾ? ನಮಗೂ ಬದುಕಲು ಹಕ್ಕಿದೆ. ಅವಳು ಹಳೆಯ ವೈವಾಹಿಕ ಜೀವನದಲ್ಲಿ ಇರಬೇಕಾ? ದಯವಿಟ್ಟು ಹೆಣ್ಣಿಗೆ ಬದುಕಲು ಹಕ್ಕಿದೆ, ಈ ಸಮಾಜದಲ್ಲಿ ಬದುಕಲು ಬಿಡಿ ಮತ್ತು ನೀವು ಬದುಕಿ ಅಂಥೇಳಿ ಅವರು ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಸ್ನೇಹಿತರೆ. ದಯವಿಟ್ಟು ಹೆಣ್ಣಿಗೆ ಗೌರವವನ್ನು ಕೊಡಿ ಮತ್ತು ಅವ್ರನ್ನೂ ಸಮಾಜದಲ್ಲಿ ಒಬ್ಬರನ್ನಾಗಿ ನೋಡಿ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಇದು ಮದುವೆ ಜಾಹೀರಾತು ಅಲ್ಲ, ಇದು ಒಂದು ಜಾಗೃತಿ ಸಂದೇಶ. ವಿಚ್ಛೇದನ ಅಂತ್ಯ ಅಲ್ಲ, ಅದು ಹೊಸ ಆರಂಭ. ಎರಡನೇ ಮದುವೆ ತಪ್ಪಲ್ಲ, ತಪ್ಪಾದ ಮದುವೆಯಲ್ಲಿ ಉಳಿಯೋದೇ ತಪ್ಪು ಅಂತ ಹೇಳ್ತೀನಿ ಸ್ನೇಹಿತರೆ. ದಯವಿಟ್ಟು ಈ ವಿಡಿಯೋನ ಆದಷ್ಟು ಬೇರೆಯವ್ರಿಗೆ ಶೇರ್ ಮಾಡಿ ಮತ್ತು ಈ ವಿಡಿಯೋದಿಂದ ಒಂದು ಹೆಣ್ಮಕ್ಳಿಗೆ ಸ್ಫೂರ್ತಿ ಆಗಲಿ ಅಂತ ನಾನು ಹೇಳ್ತೀನಿ. ಯಾರೂ ಮೋಸ ಮಾಡಬೇಡಿ, ಮೋಸ ಹೋಗಬೇಡಿ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ನಲ್ಲಿ ಬರುವಂಥ ವಿಡಿಯೋಗಳಿಂದ ಬೇರೆಯವರಿಗೆ ಸ್ಫೂರ್ತಿ ಆಗಲಿ ಅಂತ ನಮ್ಮ ಅನಿಸಿಕೆ. ಆದಷ್ಟು ವಿಡಿಯೋವನ್ನು ಬೇರೆಯವರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಅನಿಸಿಕೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತೀನಿ. ಆದಷ್ಟು ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡಿ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಮತ್ತೆ ಸಿಗೋಣ ಒಂದು ಹೊಸ ಪ್ರೊಫೈಲ್ ಜೊತೆಗೆ. ಆದಷ್ಟು ಹೆಣ್ಣಿಗೆ ಗೌರವ ಕೊಡಿ.